ಸ್ವಲ್ಪ ಏನಾದ್ರು ಒಂದೆಲ್ಲರೂ ಉಳಿದಿದ್ರೆ ಅದನ್ನ ಜಾಸ್ತಿ ಜೀರಿಗೆ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಜಾಸ್ತಿ ಹಾಕ್ಬಿಟ್ಟು ಗೋಡಂಬಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ. ಇನ್ನೇನು ಹಾಕ್ಬಾರ್ದು. ಅವನೇ ಸೈಂಟಿಸ್ಟ್ ಆಗ್ಬೋದಾಗಿತ್ತಲ್ಲ ಅಮ್ಮ. ಕಲ್ಲು ಸಣ್ಣ ಸಣ್ಣ ಕಲ್ಲು ರಾಗಿ ಕಲ್ಲು ಆಯ್ಕತ್ತೇನೆ. ಬೇಡ ಮಾಡು ಮಾಡು ಮಾಡು. ಎಲ್ರಿಗೂ ಶುಭೋದಯ. ಬೆಳಗ್ಗೆ ಇವಾಗ ಟೈಮು 9 ಗಂಟೆ ಆಗಿರ್ಬೋದು ಅನ್ಸುತ್ತೆ. ನಮ್ದು ತಿಂಡಿ ಎಲ್ಲ ಆಯಿತು. ತುಂಬ ಈಸಿ ಅಂದರೆ ಇವತ್ತು ಓಟ್ಸ್ ಮಾಡ್ಕೊಂಡಿದ್ದೆ. ಅಂದರೆ ಈಗ ನನ್ನ ಮಗನೂ ಅದನ್ನೇ ಇಷ್ಟಪಟ್ಟು ತಿಂತಿದ್ದಾನೆ. ಸೊ ಹಾಗಾಗಿ ರಾತ್ರಿನೇ ಹಾಲಿಗೆ ಓಟ್ಸು, ಚಿಯಾ ಸೀಡ್ಸ್, ಹನಿ ಎಲ್ಲ ಹಾಕಿ ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಬನಾನ ಕಟ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಎಲ್ಲರಿಗೂ ಒಂದೊಂದು ಸ್ಪೂನಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದೇ ತಿಂತೀನಿ. ನನ್ನ ಮಗುನು ಇಷ್ಟಪಟ್ಟು ತಿನ್ನುತ್ತೆ. ಸೊ ಹಾಗಾಗಿ ನಾನು ಅದನ್ನೇ ತಿನ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಫಸ್ಟ್ನೇ ಸರಿ ಹೇಗಿರುತ್ತೆ ನೋಡ್ಕೊಂಡಾಗ ಅಂತ ಖುಷಿಯಾಗಿತ್ತು. 2ನೇ ಸರಿಗೆ ಕಷ್ಟ ಆಯ್ತು. 3ನೇ ಸರಿಗೆ ಮತ್ತೆ ಇಷ್ಟ ಆಯ್ತು. ಕಟ್ಟಿಂಗು ಮಿಷಿನ್ನು, ಇದು ಮಿಷಿನ್ನು, ಎಲ್ಲ ಮಿಷಿನ್ಸ್ ಇದ್ದಾವೆ. ಅಮ್ಮಂದು ಹೊಸ ಮಿಷಿನ್ ಅಮ್ಮನೇ ಕ್ರಿಯೇಟ್ ಮಾಡಿರೋದು. ಅವನೇ ಸೈಂಟಿಸ್ಟ್ ಆಗ್ಬೋದಾಗಿತ್ತಲ್ಲ ಅಮ್ಮ. ನನ್ನ ಮಗಳು ಹೀಗೆ ನನ್ನ ಒಂದೊಂದ್ಸರಿ ಟೀಸ್ ಮಾಡ್ತಾ ಇರ್ತಾಳೆ. ಮಕ್ಕಂಗಂತೂ ಪಾಪ ಹಿಂಸೆ ಕೊಟ್ಟಿರ್ತಾಳೆ. ಮಕ್ಳು ಹಿಂಸೆ ಕೊಟ್ಟರು ಅಷ್ಟೇನೆ. ಅಮ್ಮ ಮಮ್ಮಿ ನೀನು ಇದನ್ನೇ ಬುದ್ಧಿ ಕಲಿಸಿರೋದು ಅಂತ ಬೈತಾ ಇರ್ತಾಳೆ. ಇಲ್ಲೇ ನಮ್ಮ ರಾಜ. ಏಯ್ ಸೌಂಡ್ ಕಡಿಮೆ ಮಾಡೋಬಿಟ್ಟಣ. ಇವನಿಗೆ ತಿಂಡಿ ಕೊಟ್ಮೇಲೆ ಒಂದು 10 ನಿಮಿಷ ಸುಮ್ಮನೆ ಇರ್ತಾನೆ ಅಷ್ಟೇ. 10-20 ನಿಮಿಷ. ಆಮೇಲೆ ಕೀಟ್ಲೆ ಮಾಡ್ತಾನೆ. ಅಷ್ಟೊಳಗೆ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಇದು ರಾತ್ರಿಗೆ ಚಪಾತಿ ಮತ್ತೆ ಕ್ಯಾಪ್ಸಿಕಮ್ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. 3 ಜನಕ್ಕೆ 3 ಕ್ಯಾಪ್ಸಿಕಮ್ ಅನ್ನಾಗ ಕಟ್ ಮಾಡಿ ಇಟ್ಟಿದ್ದೀನಿ. ಯಾಕಂದ್ರೆ ಪಲ್ಯ ಜಾಸ್ತಿ ಆದ್ರೆ ಮನೆ ಊಟನೂ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು 3 ಜನಕ್ಕೆ ರಾತ್ರಿಗೆ ಖಾಲಿ ಆಗ್ಬಿಡ್ಬೇಕು. ಈಗ ನಾನು ಸ್ವಲ್ಪ ಡಯಟ್ ಮಾಡೋಣ. ಇನ್ನು ಅಲ್ಲಿ ಊರಲ್ಲಿದ್ದರೆ ಡಯಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಮ್ಮ ವೆರೈಟಿ ಮಾಡ್ತಾ ಇರ್ತಾರಲ್ವಾ, ಆಸೆ ಆಗ್ಬಿಡುತ್ತೆ. ಅದ್ರಲ್ಲೂ ಊರಲ್ಲಿ ಆ ರೊಟ್ಟಿ, ಆ ಪಲ್ಯಗಳು ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಡಯಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡ್ಬೇಕು. ಪಾಪ ನನ್ನ ಮಗಳಿಗೂ ಕಷ್ಟಪಟ್ಟು ಓಟ್ಸ್ ಇಷ್ಟ ಪಡಿಸ್ತಾ ಇದ್ದೀನಿ. ಯಾವ್ಯಾವ ಈಗ ಊರಿಂದ ಅಮ್ಮ ಬಾಳೆಹಣ್ಣು ಕೊಟ್ಟು ಕಳ್ಸಿದ್ರಲ್ಲ. ಸೊ ಹಾಗಾಗಿ ಓಟ್ಸಿಗೆ ಬನಾನ ಹಾಕಿ ಮಾಡ್ತಾ ಇದ್ದೀನಿ. ಅದು ಮುಗಿದ್ಮೇಲೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಹಣ್ಣು ತಗೊಂಡು, ಪಪ್ಪಾಯ ಇದೆ, ಮ್ಯಾಂಗೋ ಇದೆ, ಅವನ್ನ ಹಾಕಿ ಮಾಡ್ಬೇಕು. ಮ್ಯಾಂಗೋ ನಾನ್ ತಗೋ ಬಂದಿದ್ದಲ್ಲ, ನಾನೆಲ್ಲ ಉಲ್ಟಾ ಮಾಡ್ಕೊಳ್ತಿದ್ದೀನಿ. ರಾತ್ರಿ ಅಡಿಗೆ ಈಗ ರಾತ್ರಿ ಇದು ಕ್ಯಾಪ ಕೂರ್ಸಿದ್ರೆ ತೆಗಿತಾ ಒಂದು 20 ನಿಮಿಷ ಆಟ ಆಡ್ತಾನೆ. ಮತ್ತೆ ಏನಾದ್ರೂ ಇಂಥ ಕಾಳುಗಳು ಕೊಟ್ರೆ ಸಾಕು. ಇದನ್ನ ಚೆಲ್ಲಾಡ್ಕೊಂಡು ಇಲ್ಲಿ ಒಂದು 20 ನಿಮಿಷ ಕೂತ್ಕೊತೀನಿ, ಕೆಲಸ ಮಾಡ್ಕೊಬೋದು. ಇದು ನೋಡಿ, ಇದು ರಾಯ್ತ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಸರುಕಾಳು ನೆನೆ ಹಾಕಿದ್ದೀನಿ. ಇದೇನಿಲ್ಲ, ಹೆಸರುಕಾಳು ನೆನೆ ಹಾಕಿಟ್ಟಿದ್ದೀನಲ್ಲ, ಇದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಕಟ್ ಮಾಡ್ಕೊಂಡು, ಸೌತೆಕಾಯಿ ಇದ್ರೆ ಸೌತೆಕಾಯಿ ಕಟ್ ಮಾಡ್ಕೊಂಡು ಮೊಸರು ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಇದನ್ನ ಒಂದು 12 ಗಂಟೆಗೆ ಇದೊಂದು ಪಪ್ಪಾಯ ತಿನ್ನೋಣ ಅಂತ ಅನ್ಕೊಂಡು ಅದೇ ರೆಡಿ ಮಾಡಿಟ್ಟಿದ್ದೀನಿ. ಅಮ್ಮ ನಂಗೆ ಕ್ಯಾಪ್ಸಿಕಮ್ ಪಲ್ಯ ಅಂದ್ರಲ್ಲ, ನನ್ನ ಮಗಳಿಗೆ ತುಂಬಾ ಇಷ್ಟ ಕ್ಯಾಪ್ಸಿಕಮ್ ಪಲ್ಯ. ನಾನ್ ಮಾಡೋದು ನಮ್ಮ ಮನೆಯವ್ರಿಗೂ ತುಂಬಾ ಇಷ್ಟ, ನನ್ನ ಮಗಳಿಗೂ ತುಂಬಾ ಇಷ್ಟ. ಇದು ತುಂಬಾ ಈಸಿ, ಹೆಲ್ತಿಗೆ ತುಂಬಾ ಒಳ್ಳೇದು ಕ್ಯಾಪ್ಸಿಕಮ್. ಹಾಗಾಗಿ ನಾನು ವಾರದಲ್ಲಿ 1 ಸರಿ 2 ಸರಿ ಇರುತ್ತೆ. ಒಂದಿನ ಪಲ್ಯ ಇರುತ್ತೆ ವಾರದಲ್ಲಿ. ಇನ್ನೊಂದು ಸ್ವಲ್ಪ ಏನಾದ್ರು ಒಂದೆಲ್ಲರೂ ಉಳಿದಿದ್ರೆ ಅದನ್ನ ಜಾಸ್ತಿ ಜೀರಿಗೆ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಜಾಸ್ತಿ ಹಾಕ್ಬಿಟ್ಟು ಗೋಡಂಬಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ. ಇನ್ನೇನು ಹಾಕ್ಬಾರ್ದು ಅಮ್ಮ. ಇದೊಂದು ಹಾಗೆ ಮಧ್ಯಾಹ್ನಕ್ಕೆ ಬೇಳೆಗೆ ಅಂತ ರೆಡಿ ಮಾಡಿಟ್ಟು ನೆನೆಸ್ಬೇಕಲ್ಲ. ಸೊ ಹಾಗಾಗಿ ಉಪ್ಪು ಹಾಕಿ, ಎಣ್ಣೆ ಹಾಕಿ, 2 ಥರದ ಬೇಳೆ ಹಾಕಿ ನೆನೆಸಿಟ್ಟಿದ್ದೀನಿ. ಒಂದು 12 ಗಂಟೆಗೆ ವಿಷಲ್ ಹಾಕಿಸ್ಕೊಂಡು ಬೇಳೆ ಸಾಂಬಾರು ಅಂದ್ರೆ ನನಗೆ ಸ್ವಲ್ಪ ಗಟ್ಟಿ ಇರಬೇಕು, ತಲೆ ಇರಬಾರ್ದು. ನೋಡಿ, ಆಕ್ಚುಲಿ ಮಕ್ಳ ಕೈಲಿ ಏನು ಆಗಲ್ಲ ಅಂತೀವಲ್ಲ ನಾವು, ಎಳ್ದು ಅದಕ್ಕೆ ಯಾವಾಗಲೂ ಸತತ ಪ್ರಯತ್ನ ಪಡ್ತಾ ಇರಬೇಕು ನಾವು ಒಳ್ಳೆ ಕೆಲಸಕ್ಕೆ ಏನಂತ ಇದಕ್ಕೇನೆ. ಆದರೆ ನನ್ನ ಮಗ ಮಾಡಿದ್ ನೋಡಿ, ಅವನು ಎಳ್ದು ಅದು ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇದು ತೆಗ್ದ. ಹಾಗೆ ಏನಾದರೂ ಒಂದು ಮಾಡ್ತಾನೆ ಕೆಲಸ. ನಾವು ಸತತ ಪ್ರಯತ್ನ ಮಾಡ್ತಾನೆ ಇದ್ರೆ ಒಂದೆಲ್ಲ ಒಂದು ಕೆಲಸ ಆಗುತ್ತೆ ಅನ್ನೋದಕ್ಕೆ. ಒಳ್ಳೆ ಕೆಲಸನೂ ಆಗುತ್ತೆ, ಮನೆ ಹಾಳು ಕೆಲಸನೂ ಆಗುತ್ತೆ. ತೆಗಿಯೋ, ಬೀಳುತ್ತೆ ಒದೆ. ಬಾಯಿಲಿರೋದು ಕೈಯಲ್ಲಿರೋದು ಬಾಯಿಗೆ ಹಾಕೋಣಕ್ಕೆ. ಜೋರು ಮಾಡಿದ್ದು ನನಗೆ ಜೋರು ಮಾಡ್ತಾನೆ ನೋಡಿ. ತೆಗಿ, ಹೊಡಿತೀನಿ. ಬೇಡ ಇವನೊಂಥರ ಕಲ್ಲು, ಸಣ್ಣ ಕಲ್ಲು, ರಾಗಿ ಕಲ್ಲು ಆಯ್ಕತ್ತೇನೆ. ಕೂಸಿ ಹೊಡಿಯೋದು, ಕೂಸಿ ಇಲ್ಲ, ಕಳ್ಳಂಗೆ ಹಾಡ್ಕೊಂಡು ಬಾಯಿಗೆ ಹಾಕೊಳ್ಳೋದು. ಬೇಡ ಹೊಡಿತೀನಿ. ಹಾಕೊಂಡು ಮತ್ತೆ ನನಗೆ ಕೊಡೋಕೆ ಬರಬೇಡ ನೀನು. ಬಾ ಈಚೆ. ಏಯ್ ವಾಕ್ ಮಾಡ್ಬಾ. ಎಲ್ಲ ಮಾಡು. ಕುಕ್ಕುಂಬರು ಮಕ್ಳು, ಮೊಸರು 3 ತಗೊಂಬಾ. ನೆನ್ನೆ ಮಾಡ್ಕೊಂಡಂಗೆ ಮಾಡ್ಕೊಬರ್ಬೇಡ. ಬೇಗ ಬಾ. ಓ ನೋಡಿ ಇಲ್ಲಿ ನನ್ನ ಮಗನ ಆಟನ. ನೀರು ಚೆಲ್ಲುತ್ತೆ ಕಣಪ್ಪ ಬಂಗಾರಿ. ಇಲ್ಲ, ನನ್ನ ಮಗ ಅವ್ರ ಅಕ್ಕನ ಹುಡುಕ್ತಾ ಇದ್ದೀನಿ, ಬಚ್ಚಿಟ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು.
ನಿಮ್ಮ ಅಪ್ಪ ಏನಾರು ಅಲ್ಲಿ ನಿನ್ನ ಕೆಲಸ ಹೇಳಿದ್ರ ಅಲ್ಲಿ ಯಾಕೆ ಹೋಗಿ ಮೌಜ್ ಬೀಳಿಸ್ತೀನಿ ನೀನು? ಅಲ್ಲಿ ಯಾಕೆ ಹೋಗಿ ಮೌಜ್ ಬೀಳಿಸ್ತೀನಿ ನೀನು? ಇಷ್ಟಾಗ್ಬಿಡ್ತೀನಿ ನೀನು ಅವರಲ್ಲಿ ಪೋಲ್ ಬಿದ್ದು ಕೂತಿದ್ದೀರಿ ನೀವು. ಹಾಂ, ಅಲ್ಲಿ ಯಾಕೆ ನಿಂಗೆ ಯಾರು ಕೆಲಸ ಹೇಳಿದ್ದು? ಆ ಸಂಡೆಗೆ ಯಾಕೆ ಹೋಗ್ಬೇಕಾಗಿದೆ ನೀನು? ಸಂಡೆ ಹೋಗಿ ಮೌಸು ಕಂಪ್ಯೂಟರ್ ಲ್ಯಾಪ್ಟಾಪ್ ಎಲ್ಲ ಬೀಳಿಸಿ. ಹಾಗೆ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡ್ತಾ ಇದ್ದೀನಿ. ಎಲ್ಲ ಹಾಕಿ ಇದು ರೆಡಿ ಮಾಡಿ ಇದು ಒಗ್ಗರಣೆಗೆ ರೆಡಿ ಮಾಡ್ತೇನೆ. ಹೆಸರು ಕಾಳು ಹಾಕ್ತಾ ಇದ್ದೀನಿ, ತೊಳ್ಕೊಳ್ತಾ ಇದ್ದೀನಿ ಅಷ್ಟೇ ಕ್ಲೀನಾಗಿ. ಮೊಳಕೆ ಕಟ್ಟಿದ ಹೆಸರುಗಳನ್ನ ತೊಳ್ಕೊಂಡು ಕುಕ್ಕಂಬರ್ ಸೌತೆಕಾಯಿ ಹಾಕ್ತಾ ಇದ್ದೀನಿ. ಅರ್ಧ ಈರುಳ್ಳಿ ಹಾಕೊಳ್ತಾ ಇದ್ದೀನಿ, ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ, ಮತ್ತೆ ಸ್ವಲ್ಪ ಬೇವಿನ ಸೊಪ್ಪು ಹಾಕೊಂಡು ಸಾಂಬಾರ್ ಸೊಪ್ಪು, ನಿಂಬೆಹಣ್ಣು. ನೀವು ಇದಕ್ಕೆ ಕಡಲೆ ಬೀಜ ಹುರಿದು ಹಾಕೊಳ್ಳೋದಿದ್ರು ಹಾಕೊಬಹುದು. ತುಂಬಾ ಜಾಸ್ತಿ ಮಾಡಕ್ ಹೋದ್ರೆ ತಿನ್ನೋದಕ್ಕಿಂತ ಕೆಲಸನೇ ಜಾಸ್ತಿ ಆಗುತ್ತೆ, ಆಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅಕಸ್ಮಾತ್ ನಾನು ಇದು ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ಅವತ್ತಿನ ದಿನ ಸಾಂಬಾರ್ ಮಾಡ್ಬಿಡ್ತೀನಿ ಹೆಸರು ಕಾಳು. ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ಮೊಸರು ಹಾಕೋದು. ಹಾಗೆ ತಿನ್ಬೋದು, ಮೊಸರು ಬೇಡ ಅಂದ್ರೆ ಹಂಗೆ ತಿನ್ಬೋದು, ಮೊಸರು ಮಜ್ಜಿಗೆ ಮಾಡ್ಕೊಂಡು. ಬಟ್ ಈ ಮೊಸರು ಹಾಕ್ಬಿಟ್ಟು ಫ್ರಿಜ್ಜಿಗೆ ಇಟ್ಕೊಂಡು ತಿಂದ್ರೆ ಅದರ ಚೆನ್ನಾಗಿರುತ್ತೆ. ನಾನಂತೂ ತಿನ್ನಲ್ಲ ಇದ. ತಿನ್ಬೇಕು. ಕಾಯಿ ತುರಿ ಹಾಕೊಬಹುದು, ನಿಮಗೆ ಇಷ್ಟ ಇದೆ. ಇನ್ನು ಎಕ್ಸ್ಟ್ರಾ ಏನೇನ್ ಬೇಕು ಎಲ್ಲ ಹಾಕೊಬಹುದು. ಇದು ಇವಾಗ ರೆಡಿ ಐತಿ. ಇವಾಗ 11 ಗಂಟೆ. ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಒಂದು ಬೌಲಿಗೆ ಹಾಕ್ಬಿಟ್ಟು ಕೊಟ್ರೆ ಚೆನ್ನಾಗಿರುತ್ತೆ. ಹಾಗೆ ಬೇಳೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಹುಣಸೆ ನೆನೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಮಗ ನೋಡಿ ಹಿಂಗೆ ಯಾವಾಗ ಬಂದು ಎಲ್ಲ ಆಡಕ್ ಬಿಡಲ್ಲ, ಎಲ್ಲ ಓಡಾಡ್ಬೇಕು. ನಾನು ಕೈ ಮುಗಿತೀನಿ ಎತ್ಕೊಳ್ಳಮ್ಮ, ಕಾಲ್ ಮುಗಿತೀನಿ, ಪೂರ್ತಿ ಕೆಲಸ ಮಾಡಕ್ ಬಿಡಲ್ಲ. ಅಲ್ಲಿ ಮೇಲೆ ಇಟ್ಕೊಂಡು ದಯವಿಟ್ಟು ಅಮ್ಮ ಎತ್ಕೊಳ್ಳಮ್ಮ, ದಯವಿಟ್ಟು. ಸಾಕು ಕಣ ಬಾರೋ. ಈಗ ಬೇಳೆ ಬೇಯಿಸ್ಕೊಂಡಿದ್ದೀನಿ. ನಂಗೆ ಹಿಂಗಂದ್ರೆ ಇಷ್ಟ ಸ್ವಲ್ಪ, ಸೊ ಹಾಗಾಗಿ ಹಿಂಗ ಹಾಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ. ಆಕ್ಚುಲಿ ಟೊಮೊಟೊ ಫ್ರೈ, ಈರುಳ್ಳಿ ಫ್ರೈ ಆದ್ಮೇಲೆ ಟೊಮೊಟೊ ಹಾಕೋಬೇಕು. ಇವನ್ನ ಇಟ್ಕೊಂಡು ನನಗೆ ಏನು ಮಾಡಕ್ಕಾಗಲ್ಲ. ಇದ್ರ ಜೊತೆ ಮಕ್ಳು ಇವತ್ತು ನೆಗೆಟ್ಸ್ ಇಲ್ಲ, ಯಾಕಂದ್ರೆ ಇವತ್ತು ಕಷ್ಟಪಟ್ಟು ಎಲ್ಲ ಮಾಡಿದ್ದೀನಿ. ಅದು ಮಾಡಕ್ ಆಗ್ದಲೇ ಇರೋದನ್ನ ನಿನಗೆ ಖುಷಿ ಪಡ್ಸಕ್ಕೋಸ್ಕರ ನೆಗೆಟ್ಸ್ ಕೊಡೋದು, ಓಕೆನಾ? ನನ್ನ ಮಗನಿಗೆ ನಿದ್ದೆ ಬರ್ತದೆ ಆದ್ರೆ ಮಲಗ್ತಾ ಇಲ್ಲ. ಆದ್ರೆ ಪಾಪು ಇದ್ದಾಗ ಮಾತ್ರ ನಾವು ಅನ್ಕೊಂಡಂಗೆ ಕೆಲಸ ಮಾಡೋಕ್ಕಾಗಲ್ಲ. ನಾವು ಡಯಟ್ ಮಾಡೋಣ ಅಂತ ಎಷ್ಟು ದಿನದಿಂದ ಅನ್ಕೊಂತಿದ್ದೀನಿ, ಆಗಲ್ಲ. ಒಂದು ವಾಕ್ ಮಾಡೋಣ ಅಂದ್ರೆ ನಾನು ಅಲ್ಲಿ ಇಲ್ಲಿ ಹೋಗ್ತೇನೆ, ಅವಾಗ ಸುಸು ಮಾಡ್ಕೊಳ್ತೇನೆ, ಟಾಯ್ಲೆಟ್ ಮಾಡ್ಕೊಳ್ತೇನೆ, ಅಥವಾ ಹಿಂಗ್ ಆಡ್ತೇನೆ, ಬಂದು ಕಾಲು ಇಟ್ಕೊತೇನೆ. ಅವನ್ನ ಎತ್ಕೊಂಡು ವಾಕ್ ಮಾಡೋಣ ಅಂದ್ರೆ ಆಗೋದೇ ಇಲ್ಲ, ಸುಸ್ತಾಗುತ್ತೆ. 10 kg ಕೈಯಲ್ಲಿ ಇಟ್ಕೊಂಡು ಎಷ್ಟು ರೌಂಡ್ ಒಂದು ಹೋಗಕ್ಕಾಗುತ್ತೆ? ಕಷ್ಟ ಆಗುತ್ತೆ. ಬೆಳಗ್ಗೆ ಸ್ವಲ್ಪ ಎಕ್ಸರ್ಸೈಸ್ ಮಾಡೋಣ ಅಂದ್ರೆ ನಾನು ಕೈ ಕಾಲ ಹತ್ರನೇ ಬಂದು ಕೈ ಕಾಲು ಇಟ್ಕೊಂಡಿರ್ತೇನೆ. ಎಕ್ಸರ್ಸೈಸ್ ಕೂಡ ಮಾಡಕ್ಕಾಗಲ್ಲ, ಅಡ್ಗೆನೇ ಮಾಡಕ್ಕಾಗಲ್ಲ, ಕಾಲು ಇಟ್ಕೊಳ್ತೇನೆ. ಅವನ್ನ ಇಟ್ಕೊಂಡು ಅಟ್ಲೀಸ್ಟ್ ಹಿಂಗ್ ಒಂದ್ ಕೈಲಿ ಎತ್ಕೊಂಡು ಇವ್ ಮಾಡ್ಬೋದು. ಪಾತ್ರೆ ಬೆಳಿಗ್ಗೆ ತೊಳೆಯಕ್ಕಾಗಲ್ಲ. ಕೂತ್ಕೊಂಡ್ರೆ ಇದ್ದು ಬದ್ದಿದ್ದೆಲ್ಲ ಹಾರ್ಡ್ ಹಾಕಿರ್ತೇನೆ. ಮತ್ತೆ ಅದ್ ಮುಗಿಸೋದ್ರೊಳಗೆ ಇನ್ನೊಂದು ಕೆಲಸ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಇನ್ನೊಂದ್ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಬೇಕಾಗಿತ್ತು. ನಾನು ಒಂದ್ ಕೈಲಿ ಏನ್ ಮಾಡ್ಲಿ, ಹಾಗಾಗಿ ಸ್ಮ್ಯಾಶ್ ಆಗುತ್ತೆ. ತಡಿ ಮಗ್ನೆ, ಬೇಳೆ ಸಾರ. ಬೇಳೆ ಸಾರು ಚೆನ್ನಾಗಿ ಚಿವ್ಚಿದ್ರೆ ಚಂದ. ನಾನು ಬೇರೆ ಯಾವಾಗಲೂ ಚಿವ್ಚಿದೆ, ಇದು ಒಂದ್ ಕೈ ಕಷ್ಟ ಆಗುತ್ತೆ ಅಂತ ಮಾಡಕ್ಕೆ. ಪುಟ್ಟಣ್ಣ ಇವ್ನು ಮಲಗೋದು ಇಲ್ಲ. ಅಲ್ಲೇ ನೋಡ ಸಾಂಬಾರ್, ನೋಡ ಇಲ್ಲ, ನೋಡ ಚಂದ ಸಾಂಬಾರ್, ನೋಡ ರೈನ್ಬೋ ಕಲರ್. ಅವಾಗ ಹಿಂಗ್ ಬರ್ಬೇಕು. ಗೊತ್ತಿಲ್ವ ನಿಂಗೆ? ಬೀಳುತ್ತೆ ಅಂತ ಭಯ. ಹಾಲು ಕುಡಿಯೇ ಶಮಿಯ. ಇವಾಗ ಅವನಿಗೆ ಹಾಲು ಕೊಟ್ಟು ಮಲಗಿಸ್ಬಿಟ್ಟು ಆಮೇಲೆ ಏನು ತರಕಾರಿ ಸ್ಟೀಮ್ ಮಾಡಿದ್ದೀನಿ ಅದನ್ನ ಒಗ್ಗರಣೆ ಹಾಕ್ಬಿಟ್ಟು ಮೊಟ್ಟೆ ಸುಲಿಯಕ್ಕೆ ನನ್ನ ಮಗಳಿಗೆ ಕೊಟ್ಬಿಡ್ತೀನಿ. ಅದನ್ನ ಹೆಲ್ಪ್ ಮಾಡ್ಕೊಡ್ತೀವಿ ಮಗಳು? ಇಲ್ಲ. ಯಾಕೆ? ಅದು ಮಾಡೋಕ್ಕಾಗಬೇಕು ಸರ್. ನಗೆಟ್ಸ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಮೊಟ್ಟೆ ಇದೆಯಲ್ಲ ಮಗಳಂಗಂತ ನಾನು ನನಗೆ ನಗ್ಗಟ್ಸ್ ಬೇಕು, ಇಲ್ಲಾಂದ್ರೆ ನಾನು ಮಾಡಲ್ಲ ಅಂತ ಇದ್ಯಾಕೆ ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಮಗನಿಗೆ ಏನಾದ್ರು ಕೊಟ್ಟರೆ ಬಾಯಿ ಹಾ ಮಾಡ್ತಾನೆ. ದಿನಕ್ಕೆ ಈ ಥರದ್ದು 2 ಗ್ಲಾಸ್ ಕುಡಿಸ್ತೀನಿ. ಸಂಜೆ ಒಂದು. ಜಾಸ್ತಿ ಹಾಲು ಕೊಡಬಾರ್ದಂತೆ. ಅಂದ್ರೆ ಕೆಲವರು 3/4 ಲೀಟ್ರು, ಒಂದು ಮಕ್ಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಏನಿದ್ರು ಒಂದು 400 - 500, ಅರ್ಧ ಲೀಟ್ರ್ ಅಲ್ಲ, ಏನು 400 ಅದಕ್ಕೆ ml, ಒಂದು 400 ml ಅಷ್ಟು ಮಾತ್ರ ಹಾಲು ಕೊಡ್ಬೇಕಂತೆ. ಅದ್ರ ಮೇಲೆ ಜಾಸ್ತಿ ಕೊಡಬಾರ್ದಂತೆ. ಮಕ್ಳು ಬಿಳಿ ಹಾಕ್ತಾರೆ, ಅಂದ್ರೆ ಯಾವ ಥರ ಅಂದ್ರೆ ಹೆಲ್ದಿ ಆಗಲ್ಲ, ಬೇರೆ ಥರ. ಸೊ ಹಾಗಾಗಿ ಹಾಲು ಕಡಿಮೆ ಕೊಡಬೇಕು. ನಾನು ಊರಲ್ಲಿದ್ದಾಗ ನನ್ನ ಮಗಳಿಗೆ 1 ಪಾವ್ ಅಷ್ಟು ಹಾಲು ಕೊಡ್ತೀನಿ ಅಷ್ಟೇ, 1/4 ಲೀಟ್ರ್ ಅಷ್ಟು. ನಮ್ಮ ಅಕ್ಕ ದೊಡ್ಡ ನೋಡ್ತಾರೆ, ದಿನಕ್ಕೆ 1/2-3/4 ಲೀಟ್ರ್ ಹಾಲು ಕೊಡ್ತಾರೆ. ಅಮ್ಮ ನಂಗೆ ಜಾಸ್ತಿ ಹಾಲು ಕುಡ್ಸಮ್ಮ, ಅವಾಗ ನಾನು ಬಿಳಿ. ನನ್ನ ಮಗಳಿಗೆ ಆಕ್ಚುಲಿ ಹಾಲು ತುಂಬಾ ಇಷ್ಟ, ನನ್ನ ಮಗನಿಗೆ ತುಂಬಾ ಇಷ್ಟ. ನನಗಿಷ್ಟ ಇಲ್ಲ. ಚಾಕ್ಲೇಟ್ ನೀನು ಇಷ್ಟ ಪಡುವ ಮಗಳು. ನಾವು ಸಿಂಗಾಪುರಲ್ಲಿ ಇದ್ದಾಗ ಮಧ್ಯರಾತ್ರಿ 1 ಗಂಟೆಲೆಲ್ಲ ಎದ್ದೆದ್ದು ಕುಡಿಯೋದು. ಅಲ್ಲಿ ಹೆಂಗೆ ಅಂದ್ರೆ ಫ್ರಿಜ್ ಅಲ್ಲಿ ಇರ್ತಿದ್ವು ಹಾಲು, ತುಂಬಾ ಶೆಕೆ, ಮತ್ತೆ ಅದೇನು ಬಿಸಿ ಮಾಡೋ ಅಂತದೇನಿಲ್ಲ, ಡೈರೆಕ್ಟ್ ಆಗಿ ಇಂಥ ಗ್ಲಾಸಲ್ಲಿ ಒಂದು 10-12 ಗ್ಲಾಸ್ ಕುಡಿಯೋಳು, ಅಷ್ಟಿಷ್ಟ.
ನನ್ನ ಮಗಳಿಗೆ ಏನು ಅವಕಾಡೋ ಜ್ಯೂಸ್ ಎಲ್ಲ ಸಿಕ್ಕಾಬಟ್ಟೆ ಅಲ್ಲಿ ಕುಡಿಸ್ತಾ ಇದ್ದೆ ಅಂತ ಇದು ಬರಲಿಲ್ಲ ಕಲರ್. ಆದ್ರೆ ಚುರುಕು ಆಗ್ಲಿಲ್ಲಪ್ಪ. ಇಷ್ಟ ಅಂತ ಬಣ್ಣ ಬಂದೆ. ಹಂಗೇನಿಲ್ಲ ಮಗಳು, ನೀನು ಸುಂದರವಾಗಿದೆಯಾ ಗೊತ್ತಾ. ನೀನು ನೋಡು ಕಾಲೇಜ್ ಬಂದ್ಮೇಲೆ ಗೊತ್ತಾಗುತ್ತೆ ನೀನು ಎಷ್ಟು ಸುಂದರವಾಗಿದ್ಯಾ, ನಿನ್ನ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ. ಆಕ್ಚುಲಿ ನನ್ನ ಮಗಳ ಸ್ಕಿನ್ ತುಂಬಾನೇ ಬಟ್ ಇವಾಗ ಗೊತ್ತಾಗ್ತಾ ಇಲ್ಲ. ಸುಳ್ಳೆ ಮಗನೇ ಈ ಥರ ಹಿಂಗೆ ಸುಳ್ಳೆಬೋದು, ಹಿಂಗೆ ಬಿಡಿಸಿ ಹಿಂಗೆ ನೋಡು, ಈ ಥರ ಹಿಂಗೆ ಬಿಡಿಸ್ಬೋದು ಈಗ. ಹಾಂ ಬಿಡಿಸೇ ಬಂದಿದೆ. ಕಪ್ಪಿನ ಕಣಮ್ಮ ನೀವು ಹೇಳ್ದಂಗೆ. ನಾನೆಲ್ಲ ಹೇಳಿದ್ನೆ ನನ್ನ ಮಗ ಕಪ್ಪಿ ಅಂತ ಬಂದರೆ. ಅಲ್ಲಿ ಕಪ್ಪಿ ಹಂಗೆ ಆಡ್ತಾನೆ ಅಂದ್ರಲ್ಲ ಅವಾಗ ವಿಡಿಯೋದಲ್ಲಿ ಹೇಳಿಲ್ಲ, ಅದು ಹಂಗೆ ಹೇಳಿದ್ರಿ. ಹೌದಾ? ನನ್ನ ಮಗ ಪಾಪ ಇದ್ರಲ್ಲಿ ಕುಡಿಯೋಕೆ ಅಭ್ಯಾಸ ಮಾಡ್ಕೊಂತು. ಲಾಸ್ಟಿಗೆ ಇಷ್ಟು ಕೊಟ್ಟರೆ ಅವನಾಗೆ ಕುಡಿತಾನೆ, ಇಷ್ಟು ಕೊಟ್ಟರೆ ಇಷ್ಟು ಕುಡಿದ್ಬಿಟ್ಟು ಇಷ್ಟು ಕೈ ಹೆಚ್ಕ ಕೂತ್ಕೊತಾನೆ. ಮತ್ತೆ ಮಕ್ಳಿಗೆ ಹಾಲು ಕೊಡಬೇಕು ಅಂದ್ರೂ ಖಾಲಿ ಹೊಟ್ಟೆಲಿ ಜಾಸ್ತಿ ಕೊಡಕ್ಕೆ ಹೋಗ್ಬಾರ್ದು, ಊಟ ಸೇರಲ್ಲ. ಊಟ ಎಲ್ಲ ತಿನ್ಸಿದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಹಾಲು ಇಂತ ಕೊಡ್ಬೇಕು, ಅವಾಗ ಜಾಸ್ತಿ ಕುಡಿಯಲ್ಲ ಮಕ್ಕಳು. ಅವಾಗ ದಿನಕ್ಕೆ ಇಂತಿಂತಂದ್ರೆ ಒಂದು 2-3 ಕೊಡು. ಅವ್ನು ನನ್ನ ಮಗ ಇದ್ರಲ್ಲಿ ಬೇಕಾದ್ರೆ 4 ಗ್ಲಾಸ್ 5 ಗ್ಲಾಸ್ ಕೊಟ್ಟರು ಕುಡಿತಾನೆ. ನಾನು 11:15 1 ಗ್ಲಾಸ್, ಸಂಜೆ 4:15 1 ಗ್ಲಾಸ್, ಅಂದರೆ 1.5 ಗ್ಲಾಸ್. ಒಂದು ಕೊಟ್ಬಿಟ್ಟು ಇನ್ನೊಂದು ಅರ್ಧ ಕೊಡ್ತೀನಿ ಅಷ್ಟೇ. ಕುಡಿ 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 ಪುಟ್ಟಣ ಕುಡಿ ಕುಡಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ, ಇಷ್ಟು ಗಟ್ಟಿಯಾಗಿ ಬಂದಿದೆ. ಸ್ಮ್ಯಾಶ್ ಮಾಡಬೇಕಾಗಿತ್ತು, ಯಾಕೋ ತಲೆಯಲ್ಲಿ ಅದೇ ಇದೆ. ಒಂದೊಂದ್ಸರಿ ನಾನು ಏನು ಮಾಡ್ತೀನಿ, ಎಲ್ಲ ಸಾಂಬಾರು ಆದಮೇಲೆ ಗ್ರೈಂಡ್ ಮಾಡಿಬಿಡ್ತೀನಿ ತಣ್ಣಗಾದ್ಮೇಲೆ. ಅದು ಇನ್ನೊಂಥರ ಚೆನ್ನಾಗಿರುತ್ತೆ. ನಂಗೆ ಒಟ್ಟಿನಲ್ಲಿ ಸಾಂಬಾರು ತೆಳು ಇರಬೇಕು, ಅಲ್ಲ ಗಟ್ಟಿ ಇರಬೇಕು ಇಷ್ಟ. ಇದಕ್ಕೆ ಹುಣಸೆ ರಸ ಹಾಕ್ತಿದ್ದೀನಿ. ನನ್ನ ಮಗನ ನೋಡ್ಕೊ ಹಿಂದೆ ಏನ್ ಮಾಡ್ತಾವನಿ, ಮಾತಾಡ್ತಾನೆ ಸುಮ್ಮನೆ ಕೂತಿದ್ದಾನೆ ಅಂದರೆ ಏನಾದ್ರು ಮಾಡ್ತಾನೆ ಇರ್ತಾನೆ ಅಂತ. ಆಫ್ ಮಾಡಿದ್ದೀನಾ? ಇಷ್ಟ ತನಕ ಆಫ್ ಮಾಡ್ತಾ ಇದ್ದಿದ್ರಾ? ಏನಾಗಲ್ಲ ಆಫ್ ಮಾಡಿದ್ದೀನಿ. ಹಾಗೆ ಒಂಥರ ಮಕ್ಳಿದ್ದಾಗ ತಲೆ ಕೆಟ್ಟಂಗೆ ಆಗುತ್ತೆ. ಆ್ಯಕ್ಚುಲಿ ಕಡಿಮೆ ಮಾಡೋಕ್ಕೆ ಹೋಗ್ಬಿಟ್ಟು ಆಫ್ ಮಾಡಿಬಿಟ್ಟಿದ್ದೀನಿ. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಸಾಂಬಾರು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೇಳೆ ಸಾಂಬಾರು ರೆಡಿ. ನಿಂಬೆಹಣ್ಣು ಹಾಕೋದಿದ್ರೆ ಹಾಕೋಬೋದು, ಚಂದ. ಹುಣಸೆ ಹುಳಿನೇ ಚಂದ ಇದಕ್ಕೆ. ಅಮ್ಮ ಅದಕ್ಕೆ ಬಟರ್ ಹಾಕೋಣ, ಇದಕ್ಕೆ ಹಾಕೋಣ. ಹಾಂ ತಗೋದ ಚಂದ. ತುಪ್ಪ ಚಂದ ಮಗಳು, ಇದಕ್ಕೆ ತುಪ್ಪ ತುಪ್ಪ ಮಗಳು ನೋಡಿ. ಅಲ್ಲಿ ತಗ ಇನ್ನೊಂದ್ಸರಿ ತಗೊಳ್ಳೋರಂಗೆ ಮಾಡೋ ರಾಜು. 2 ಬಟರ್ ಇದೆಯಾ? ಹಾಂ ಅದು ಚೀಸ್ ತುಪ್ಪ ತಗೋ, ಬೆಣ್ಣೆ ತಗೋ. ಹಾಂ ನಂದ್ರೆ ನಾನು ನೋಡಿ ಊರಿಗೆ ಹೋಗುವಾಗ ನಾನು ಬರೋದು ಎಷ್ಟು ದಿನ ಆಗುತ್ತೆ ಏನೋ ಅಂತ ಅರ್ಜೆಂಟಲ್ಲೆಲ್ಲ ಹಾಗೆ ತುರ್ಕೋಗಿದ್ದೆ. ಹಾಂ ಇಡು, ಕ್ಲೋಸ್ ಮಾಡಿ. ಬೆಣ್ಣೆ ಹಾಕ್ಬೇಡ, ಊಟ ಮಾಡುವಾಗ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಒಗ್ಗರಣೆ ಹಾಕ್ತೀವಲ್ಲ, ಆ್ಯಕ್ಚುಲಿ ಎಣ್ಣೆಲಿ ಒಗ್ಗರಣೆ ಹಾಕಿದ್ರೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಚಂದ. ಎಲ್ಲರಿಗೂ ಗೊತ್ತಿರುತ್ತೆ ಬೇಳೆ ಸಾರು. ನಾನು ಆ್ಯಕ್ಚುಲಿ ಇನ್ನೊಂದು ಸಾಂಬಾರು ಮಾಡೋದು ತೀರಾ ಕಡಿಮೆ. ಅದು ಬಿಟ್ಟರೆ ನಾನು ಒಬ್ಬಳೇ ಇದ್ದರೆ ಇಲ್ಲಿ ನಾನು ನನ್ನ ಮಗಳು ತರಕಾರಿ ಬೇಯಿಸ್ಕೊಂಡು ನಗೆಟ್ಸ್ ತಿನ್ಕೊಂಡು ಇರ್ತೀವಿ. ಮತ್ತು ನಾನು ತರಕಾರಿ ಸಾಂಬಾರೆಲ್ಲ ಮಾಡೋದು ತೀರಾ ಕಡಿಮೆ. ಯಾಕಂದ್ರೆ ಇಷ್ಟು ತರಕಾರಿ ಹಾಕಿ ಪಲಾವ್ ಮಾಡ್ತೀನಿ, ಅಷ್ಟೇ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ತೀನಿ, ಅಷ್ಟೇ ತರಕಾರಿ ಹಾಕ್ಬಿಟ್ಟು ರೊಟ್ಟಿ ಚಪಾತಿಗಳಿಗೆ ಗೊಜ್ಜು ಮಾಡ್ಕೊಳ್ತೀನಲ್ಲ. ಸೊ ಹಾಗಾಗಿ ಇನ್ನೇನಿಗೆ ತರಕಾರಿ ಅನಿಸುತ್ತೆ. ಹಾಗಾಗಿ ತರಕಾರಿ ಸಾಂಬಾರು ಮಾಡೋದು ತೀರಾ ಕಡಿಮೆ. ಅದರಲ್ಲೂ ನುಗ್ಗೆಕಾಯಿ ತೊಂಡೆಕಾಯಿ ಅಂತ ನಾನು ಜಾಸ್ತಿ ಇಲ್ಲವೇ ಇಲ್ಲ. ನುಗ್ಗೆಕಾಯಿ ಅಂತ ಇಲ್ಲವೇ ಇಲ್ಲ. ಏನು ಗಮಗಮ ಅಂತ ಇರುತ್ತೆ ಮಗಳು. ಇನ್ನೊಂದಂದ್ರೆ ಇವತ್ತು ಶುಂಠಿ ಬೆಳ್ಳುಳ್ಳಿನೇ ತರ್ಸೋದು ಮರ್ತ್ಬಿಟ್ಟೆ. ತಗೊಬರ್ಲಾ? ಸಾಂಬಾರು ಇವಾಗ ರೆಡಿ ಆಯಿತು. ಈಗ ಏನು ಬೇಳೆ ಬೇಯಿಸ್ಕೊಂಡಿದೆ ಇದೆ, ಇದಕ್ಕೆ ರೈಸಿಗೆ ಹಾಕ್ಬಿಡ್ತೇನೆ. ಓಕೆ, ಇಷ್ಟೆಲ್ಲ ಹೊಡ್ತಾರೆ ನಾವು ಅಕ್ಕಿ ಹಾಕೊಳ್ಳೋದು. ನಮ್ಮ ಮನೆಯವ್ರು ಇದ್ದರೆ, ನಮ್ಮ ಮನೆಯವ್ರು ಇಲ್ಲ ಅಂದರೆ ಇದ್ರಲ್ಲಿ 3/4 ಗ್ಲಾಸ್ ನಾನು ನನ್ನ ಮಗನಿಗೆ 11 ಗಂಟೆಗೆ ಇದೆಲ್ಲ ರೆಡಿ ಮಾಡಿ ಫ್ರಿಜ್ಜಿಗೆ ಇಟ್ಟಿದ್ದೆ. ತುಂಬ ಏನು ಕೋಲ್ಡ್ ಇಲ್ಲ, ನಾರ್ಮಲಾಗಿ ಕೋಲ್ಡ್ ಇದೆ. ಈಗ 11:40 ತೆಗಿ ಆ ಕಡೆ. ಈಗ ನನ್ನ ಹತ್ರ ಇದಕ್ಕೆ ಒಂಚೂರು ಪೆಪ್ಪರ್ ಹಾಕೊಬೋದು ಬೇಕು ಅಂದರೆ. ಡ್ಯಾಡಿ ಎಷ್ಟು ಇಷ್ಟಪಟ್ಟು ತಿಂತಾರೆ ನೋಡು, ವಾವ್ ಅಂದ್ಕೊಂಡು. ನನಗೆ ಪೆಪ್ಪರ್ ಇಷ್ಟ, ನಮ್ಮನೆಯವ್ರಿಗೆ ಆ್ಯಕ್ಚುಲಿ ಪೆಪ್ಪರ್ ಇಷ್ಟ ಇಲ್ಲ. ನನಗೂ ಇಷ್ಟನವ. ಮತ್ತು ಇದು ಇನ್ನು ಸಂಜೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಗೊತ್ತಾ. ಇಲ್ಲೆಲ್ಲ ನೀರು ಬಿಟ್ಕೊಂಡಂಗಿರುತ್ತೆ, ಎಲ್ಲ ಪ್ರತಿಯೊಂದ್ರದ್ದು ಅಂಶ ಎಳ್ಕೊಂಡಂಗಿರುತ್ತೆ. ನಗ್ಗೆಟ್ಸ್ ಮಾಡಮ್ಮ. ನಗ್ಗೆಟ್ಸ್ ಇಲ್ಲ ಬೇಡ ರಾಜ್ಕುಮಾರ್, ಎಲ್ಲ ನನ್ನ ಮಗ ತಿಂತಾನೆ ನೋಡೋಣ. ತಗೊಳ್ಳಿ ಸರ್. ತಗೊಳ್ಳಿ ಸರ್, ನಿಂಗೆ ಮೊಸರು ಅಂದ್ರೆ ಇಷ್ಟ ಅಂತ ನಂಗೆ ಗೊತ್ತಾ. ಮೂಗೆಲ್ಲ ನಂಗೆ ಇಷ್ಟ. ಒಂದೊಂದ್ಸರಿ ಯಾವಾಗ್ಲಾದ್ರೂ ಹಿಂಗೆ ತೋರಿಸ್ಬಿಡ್ತೀನಿ, ಅವ್ನು ತಿಂದ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಡೇ ಬರೀ ಇದೇ ಮಾಡೋದು ಕೆಲಸ. ಓಡಿಸು ಅಷ್ಟೇ. ಮೊನ್ನೆ ನಾನು ತಿಂದೆ, ತಿನ್ನಂದ್ರೇನೋ ಅನ್ಕೊಂಡು ಅಂತೂ ತಿನ್ನಿಸ್ದೆ, ಇಷ್ಟಪಟ್ಟ. ಅವತ್ತಿಂದ ಅವನಿಗೂ ಅದೇ ಬ್ರೇಕ್ಫಾಸ್ಟ್. ಹಾಂ ತಗೊಂಬನ್ನಿ. ಒಂದು ಟೊಮೊಟೊ, ಒಂದು ಸೌತೆಕಾಯಿ, ಚೂರು ಮಶ್ರೂಮ್. ಹಾಂ ಅದು ಹಂಗೆ ತಿನ್ಕೊಳ್ಳಿ, ಅದ್ರ ಜೊತೆ ತಿನ್ನಿ. ಕೋಳಿ ಜಾಸ್ತಿ ಇಲ್ಲ, ಚೆನ್ನಾಗಿದೆ. ಕೇಳಿ ನಿಮ್ಮ ಅಕ್ಕನ ಚೆನ್ನಾಗಿಲ್ಲ. ಅದು ಆ್ಯಕ್ಚುಲಿ ಅಷ್ಟು ರುಚಿಯಾಗೇನಿರಲ್ಲ, ಹೆಲ್ತಿಗೆ ಒಳ್ಳೇದು. 11:30 ಕೂತ್ಕೊಂಡು ತಿನ್ನೋದು. ಎಲ್ಲಿ ಇಟ್ಟಿರ್ತೀನಿ ಬಾ.
ಬರುತ್ತೆ ಹಿಂಗೆ ಕೊಲ್ಲಕೊಂಡು ಹಂಗೆ ಬರುತ್ತೆ ಹಾಳು ಮಾಡಾಕಕ್ಕೆ. ಓಕೆ, ಇವತ್ತು ನಂದು ನನ್ನ ಮಕ್ಕಳ ದಿನ ಇವತ್ತು ಈ ಥರ ಇತ್ತು. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.